ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿರುವ ಪ್ರಕರಣ ಆರಂಭ ಆಗೋದೇ ಮಹಿಳಾ ಹಕ್ಕುಗಳ ಆಯೋಗದ ನಾಗಲಕ್ಷ್ಮ ಚೌಧರಿ ಅವರ ಪತ್ರದ ಮುಖಾಂತರ. ಏನು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಒಂದು ರೀತಿಯಲ್ಲಿ ಈ ಒಂದು ವಿಚಾರದ ಬಗ್ಗೆ ಕಳೆದ 20 ದಶಕಗಳಿಂದ ಅಲ್ಲಿ ನಡೀತಾ ಇರುವಂತಹ ಅಹಿತಕರ ಘಟನೆಗಳು, ಅದು ಇದು ಏನು ಅನಾಚಾರಗಳು ಕೇಳಿ ಬರ್ತಾ ಇದೆ, ಅದರ ವಿರುದ್ಧವಾಗಿ ಮಹಿಳೆಯರ ಮೇಲೆ ಏನು ಅನಾಚಾರ ಅತ್ಯಾಚಾರಗಳು ನಡೀತಾ ಇದೆ, ಇವೆಲ್ಲವನ್ನು ಕೂಲಂಕುಷವಾಗಿ ಒಂದು ರೀತಿಯಲ್ಲಿ ತನಿಖೆಗೆ ಆದೇಶ ಮಾಡಬೇಕು ಅಂತ ರಾಜ್ಯ ಸರ್ಕಾರವನ್ನು ಕೇಳಿ ಮೊದಲು ಮಹಿಳಾ ಹಕ್ಕುಗಳ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನು ಬರೆದಿದ್ದರು. ಸೊ ಆ ಒಂದು ಪತ್ರವನ್ನು ಕೂಡ ಆಮೇಲೆ ಏನು ಚಿನ್ನಯ್ಯ ಅನ್ನುತ್ತಾ ದೂರುದಾರ ಕೊಟ್ಟಂತಹ ದೂರೇನಿದೆ ಇವೆಲ್ಲವನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಗಡೆ ಹಾಕಿತ್ತು. ಅಂದರೆ ಧರ್ಮಸ್ಥಳದಲ್ಲಿ ಆಗಿದೆ ಎನ್ನಲಾದಂತಹ ಈ ಒಂದು ಪ್ರಕರಣಗಳನ್ನು ತನಿಖೆ ಮಾಡಬೇಕು ಅಂತ SIT ಟೀಮನ್ನು ರೆಡಿ ಮಾಡಿ ಆದೇಶವನ್ನು ಹೊರಹಾಕಿತ್ತು. ಮಾತ್ರವಲ್ಲ, ಈ ಒಂದು ಆದೇಶದಲ್ಲಿ ಯಾವ ವಿಚಾರಗಳನ್ನು ಪ್ರಕರಣಗಳನ್ನು SIT ತನಿಖೆ ಮಾಡಬೇಕು ಎನ್ನುವುದರ ವಿಚಾರದಲ್ಲೂ ಕೂಡ ಸ್ಪಷ್ಟವಾಗಿ ಆದೇಶದಲ್ಲಿ ಬರೆದಿತ್ತು. ಅಂದರೆ ಈವರೆಗೆ ದಾಖಲಾದಂತಹ ಪ್ರಕರಣಗಳು 1995ರಿಂದ 2025ರವರೆಗೆ ಯಾವುದೆಲ್ಲ ಪ್ರಕರಣಗಳು ದಾಖಲಾಗಿವೆ ಅವುಗಳೆಲ್ಲವನ್ನು ತನಿಖೆ ಮಾಡಬೇಕು. ಮಾತ್ರವಲ್ಲ, ಹೊಸ ದೂರುದಾರರ ತನಿಖೆ ಕೂಡ ಇದೇ ಒಂದು SIT ತಂಡ ಮಾಡಬೇಕು ಎನ್ನುವಂತಹ ವಿಚಾರ ಕೂಡ ಸ್ಪಷ್ಟವಾಗಿ ಆದೇಶದಲ್ಲಿ ಉಲ್ಲೇಖ ಮಾಡಿತು. ಆದರೆ ಇವಾಗ ನಡೀತಾ ಇರುವಂತಹ ಬೆಳವಣಿಗೆಯಲ್ಲಿ ಚಿನ್ನಯ್ಯ ಮಾರ್ಕ್ ಮಾಡಿದಂತಹ ಪ್ರದೇಶಗಳಲ್ಲಿ ಏನು ಅಸ್ಥಿಪಂಜರಗಳು ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ, ಸೊ ಈ ಒಂದು ವಿಚಾರದಲ್ಲಿ ಮಾತ್ರ ತನಿಖೆ ನಡೀತಾ ಇದೆ. ಮಾತ್ರವಲ್ಲ, ಚಿನ್ನಯ್ಯ ತಗೊಂಡು ಬಂದಂತಹ ಬುರುಡೆ ವಿಚಾರದಲ್ಲಿ ತನಿಖೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ವಿಚಾರದಲ್ಲಿ ತನಿಖೆ ನಡೀತಾ ಇದೆ. ಕೆಲವೊಂದು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಆದರೆ ಈ ಒಂದು ಆ್ಯಂಗಲನ್ನು ಬಿಟ್ಟು SIT ಸ್ವತಂತ್ರವಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ ಹೇಳಿಕೊಂಡು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಮತ್ತೆ ಕಣಕ್ಕೆ ಇಳಿದಿರುವಂಥದ್ದು. ಈ ಒಂದು ಬಾರಿ ಈ ಒಂದು SITಯ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಾಂತಿ ಅವರಿಗೆ ಈ ಒಂದು ಪತ್ರವನ್ನು ಬರೆದಿರುವಂಥದ್ದು. ಅಂದರೆ ನೀವೇನು ಚೆನ್ನಯ್ಯ ತೋರಿಸಿದಂತಹ ಆ ಒಂದು ಪ್ರದೇಶಗಳು ಆಮೇಲೆ ಹೇಳಿಕೆಗಳು ಇದನ್ನು ಆಧಾರವಾಗಿಟ್ಟುಕೊಂಡು ಮಾತ್ರ ತನಿಖೆಯನ್ನು ವ್ಯಾಪಿಸ್ತಾ ಇದ್ದೀರಾ ಅಥವಾ ಆ ಒಂದು ಆಯಾಮದಲ್ಲಿ ಮಾತ್ರ SIT ತನಿಖೆ ಮುಂದೆ ಸಾಗ್ತಾ ಇದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಆದರೆ ಧರ್ಮಸ್ಥಳದಲ್ಲಿ ಮಹಿಳೆಯರ ಮೇಲೆ ಇರ್ಬೋದು ಅಥವಾ ಭೂಕಬಳಿಕೆ ಇರ್ಬೋದು, ಇನ್ಯಾವುದೇ ವಿಚಾರಗಳಿರ್ಬೋದು, ಇವೆಲ್ಲ ವಿಚಾರಗಳು ಹಲವು ದಶಕಗಳಿಂದ ನಡೀತಾ ಬರ್ತಾ ಇರುವಂತಹ ವಿಚಾರಗಳಲ್ಲಿ ಒಂದೊಂದು ಪ್ರಕರಣಗಳನ್ನು ಕೂಡ SIT ತನಿಖೆ ಮಾಡಬೇಕು ಅಂತ ಒತ್ತಾಯಿಸಿ ಬರೆದಿರುವಂತಹ ಒಂದು ಪತ್ರ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಸೊ ಈ ಒಂದು ನಾಗಲಕ್ಷ್ಮಿ ಚೌಧರಿ ಅವರ ದಿಟ್ಟತನವೇ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ SIT ತನಿಖೆ ಆದೇಶ ಬರಲಿಕ್ಕೂ ಒಂದು ಪ್ರಮುಖ ಕಾರಣ ಅಂತ ಕೂಡ ನಾವಿಲ್ಲಿ ಗಮನಿಸ್ಬೋದು. ಇನ್ನು ಆ ಒಂದು ಇವಾಗ ವೈರಲ್ ಆಗ್ತಾ ಇರುವಂತಹ ಒಂದು ಪತ್ರ ಏನಿದೆ, ಪ್ರಣಬ್ ಮೊಹಾಂತಿ ಅವರಿಗೆ ರಾಜ್ಯ ಸರ್ಕಾರಕ್ಕೆ ತಲುಪುವಂತೆ ಬರೆದಂತಹ ಆ ಒಂದು ಏನು ನೋಟಿಸ್ ಪತ್ರದಲ್ಲಿ ಏನಿದೆ ಅನ್ನೋದನ್ನು ಕಂಪ್ಲೀಟಾಗಿ ನಾವು ಒಂದು ಡೀಟೇಲಾಗಿ ನೋಡ್ತಾ ಹೋದರೆ ಅದರ ವಿಚಾರದಲ್ಲಿ ಅದರ ಒಂದು ಗಾಂಭೀರ್ಯತೆ ನಮಗೆ ಅರ್ಥ ಆಗುತ್ತೆ. ಕರ್ನಾಟಕ ರಾಜ್ಯ ಮಹಿಳಾ ಹಕ್ಕುಗಳ ಆಯೋಗದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬರೆದಿರುವಂತಹ ಒಂದು ಪತ್ರ. ಮುಖ್ಯಸ್ಥರು ಧರ್ಮಸ್ಥಳ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡ, ಅಂದರೆ ಪ್ರಣಬ್ ಮೊಹಾಂತಿ ಅವರಿಗೆ ಬರೆದಿರುವಂಥದ್ದು, ವಿಶೇಷ ತನಿಖಾ ತಂಡದ ಮುಖ್ಯಸ್ಥರಿಗೆ ಬರೆದಿರುವಂಥದ್ದು. ವಿಷಯ: ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣಾ ಅಂದರೆ ಆ ಒಂದು ವ್ಯಾಪ್ತಿಯಲ್ಲಿ BNSS ಅಡಿಯಲ್ಲಿ ದಾಖಲಾಗಿರುವ ಪ್ರಕರಣ ಹಾಗೂ ಇದರ ಸಂಬಂಧ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಬಹುದಾದಂತಹ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ಸರ್ಕಾರವು ರಚಿಸಿರುವ ವಿಶೇಷ ತನಿಖಾ ತಂಡವು ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವ ಮಹಿಳೆಯರು ಮತ್ತು ಯುವತಿಯರ ಮೇಲಿನ ದೌರ್ಜನ್ಯ, ಕೊಲೆ ಪ್ರಕರಣಗಳನ್ನು ಸೇರಿದಂತೆ ನಾಪತ್ತೆ ಅಸಹಜ ಸಾವುಗಳ ಪ್ರಕರಣಗಳ ತನಿಖೆಯನ್ನು ಕೈಗೊಂಡಿರುವ ಬಗ್ಗೆ. ಇನ್ನು ಅದರಲ್ಲಿ ಉಲ್ಲೇಖ ಮಾಡಿರುವಂತಹ 2 ವಿಷಯಗಳಿದೆ ಪ್ರಸ್ತಾಪ ಮಾಡಿರುವಂಥದ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಆಯೋಗದಿಂದ ಸಲ್ಲಿಸಿರುವ ಮನವಿ ದಿನಾಂಕ 14/7/2025, ಅಂದರೆ ಆ ಒಂದು ಸಂದರ್ಭದಲ್ಲಿ ಮನವಿ ಮಾಡಿರುವಂಥದ್ದು. ಎರಡನೇದಾಗಿ ಸರ್ಕಾರದ ಆದೇಶ ಸಂಖ್ಯೆ HD 142 COD 2025 ಬೆಂಗಳೂರು, ಅಂದರೆ ಈ ಒಂದು ಮನವಿಗೆ ಸರ್ಕಾರ ಕೊಟ್ಟಿರುವಂತಹ ಆದೇಶದ ಪ್ರತಿ ಕೂಡ ಉಲ್ಲೇಖಿಸಿ ಬರೆದಿರುವಂಥದ್ದು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮಹಿಳಾ ಆಯೋಗದಿಂದ ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ ಬಗ್ಗೆ
ಹಾಗೂ 12/7/2025 ಟೈಮ್ಸ್ ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿರುವ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದ ಹೇಳಿಕೆಯ ವರದಿಯನ್ನು ಪ್ರಕಟಿಸಿದ ಬಗ್ಗೆ ದಿನಾಂಕ 14/7/2025 ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ಹೀಗೆ ಕೋರಲಾಗಿತ್ತು. ಮಾಧ್ಯಮ ವರದಿ ಹಾಗೂ ಶವಗಳನ್ನು ಹೂತಿರುವ ವ್ಯಕ್ತಿಯ ಹೇಳಿಕೆಯಲ್ಲಿ ಕಳೆದ 20ಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ, ಹತ್ಯೆ, ಅತ್ಯಾಚಾರ, ಅಸ್ವಾಭಾವಿಕ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ತಿಳಿಸಲಾಗಿದೆ. ಸೊ ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಭಾವಿಕ ಸಾವು, ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಅಂದರೆ SIT ರಚಿಸಬೇಕಾಗಿ ಮನವಿ ಮಾಡಿರುವಂತಹ ವಿಚಾರ. ಇದು ಮೊದಲು ಬರೆದಿರುವಂತಹ ಒಂದು ಅರ್ಜಿ ನೋಡಿ. ಈ ಉಲ್ಲೇಖವು ತೋರಿಸುತ್ತಿರುವಂತೆ ಆಯೋಗವು SITಯನ್ನು ರಚಿಸುವಂತೆ ಸರ್ಕಾರವನ್ನು ಕೋರಿದ್ದು, ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳ ತನಿಖೆಯು ಸಮಗ್ರವಾಗಿ ನಡೆಯಬೇಕೆಂಬ ಆಶಯದಿಂದ. ಆಯೋಗದ ವತಿಯಿಂದ ಬರೆದ ಪತ್ರಕ್ಕೆ ಸ್ಪಂದಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರವು ಕೂಡಲೇ ಕಾರ್ಯಪ್ರವೃತ್ತರಾಗಿ ತಮ್ಮ ನೇತೃತ್ವದಲ್ಲಿ ಇನ್ನಿತರ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ನಿಯಮಿಸುತ್ತಾ ವಿಶೇಷ ತನಿಖಾ ತಂಡ ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚಿಸಿರುತ್ತಾರೆ. SIT ರಚನೆಯ ಕುರಿತ ಸರ್ಕಾರದ ಆದೇಶದಲ್ಲಿ ಆ ಒಂದು ಪ್ರಸ್ತಾವನೆಯಲ್ಲಿ ವಿವರಿಸುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ 39/2025 ಕಲಂ 211A BNSS ಪ್ರಕರಣದ ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ಕೆಳಕಂಡ ಅಧಿಕಾರಿಗಳನ್ನೊಳಗೊಂಡ ವಿಶೇಷ ತನಿಖಾ ತಂಡ SITಯನ್ನು ರಚಿಸಿ ಸರ್ಕಾರ ಆದೇಶ ಮಾಡಿರುವಂಥದ್ದು. ಮೇಲ್ಕಂಡ ಪ್ರಕರಣವು ಸೇರಿದಂತೆ ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಅಥವಾ ದಾಖಲಾಗುವ ಇತರೆ ಎಲ್ಲ ಕ್ರಿಮಿನಲ್ ಪ್ರಕರಣಗಳ ತನಿಖೆಯನ್ನು ಕೂಡ DG ಮತ್ತು IGP ಅವರು ವಿಶೇಷ ತನಿಖಾ ತಂಡ ಅಂದರೆ SITಗೆ ವರ್ಗಾಯಿಸಿರುವುದು ಮತ್ತು ವಿಶೇಷ ತನಿಖಾ ತಂಡಕ್ಕೆ ಅಗತ್ಯವಿರುವ ಇತರ ಅಧಿಕಾರಿ ಸಿಬ್ಬಂದಿಗಳನ್ನು ಒದಗಿಸಿರುವುದು ಅಂತ ಆದೇಶಿಸಲಾಗಿತ್ತು. ಹೀಗೆ SIT ರಚನೆಯಾಗಬೇಕೆಂಬ ಕೋರಿಕೆಯ ಆಶಯವು ಮತ್ತು ಸರ್ಕಾರದ ಆದೇಶವು ಕೇವಲ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ 39/2025 ಕಲಂ 211A BNSS ಪ್ರಕರಣದ ತನಿಖೆಗೆ ಸೀಮಿತವಾಗಿರದೆ ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳ ಸಮಗ್ರ ತನಿಖೆಯನ್ನು SIT ಮಾಡಬೇಕೆಂಬುದನ್ನು ಸೂಚನೆ ಕೊಡುತ್ತದೆ. ಹೀಗಿದ್ದರೂ ಕೂಡ ಈವರೆಗೆ SIT ಅಂತಹ ಪ್ರಕರಣಗಳನ್ನು ತನಿಖೆ ಮಾಡುತ್ತಿರುವ ಬಗ್ಗೆ ಯಾವುದೇ ಮಾಹಿತಿ ಕಂಡುಬರ್ತಾ ಇಲ್ಲ. ಮಾಧ್ಯಮಗಳ ವರದಿಯನ್ನು ಗಮನಿಸಿದಾಗ SIT ರಚನೆಯಾದಾಗಿನಿಂದ ಕೇವಲ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ ಚಿನ್ನಯ್ಯ ಎಂಬ ವ್ಯಕ್ತಿಯ ಹೇಳಿಕೆಯನ್ನು ಆಧರಿಸಿ ಮಾನವ ಕಳೆಬರಹಗಳ ಉತ್ಖನನಕ್ಕೆ ಸೀಮಿತವಾಗಿ ಆತನ ಹೇಳಿಕೆಯ ಮಿತಿಯೊಳಗೆ ತನಿಖೆ ನಡೆದಿರುವುದು ಕಂಡುಬಂದಿರುತ್ತದೆ. ಉತ್ಖನನದ ಸಂದರ್ಭದಲ್ಲಿ ದೊರೆತ ಅಸ್ಥಿಪಂಜರಗಳ ಅವಶೇಷಗಳ ಬಗ್ಗೆ, ಸಾವು ಸಂಭವಿಸಿದ ಕಾರಣದ ಬಗ್ಗೆ, ಅವುಗಳಲ್ಲಿ ಮಹಿಳೆಯರ ಅಸ್ಥಿಪಂಜರಗಳನ್ನು ಗುರುತಿಸುವ ಬಗ್ಗೆ, ಕಾಡಿನ ಪ್ರದೇಶದಲ್ಲಿ ಅಸ್ಥಿಪಂಜರ ದೊರೆಯಲು ಕಾರಣಗಳ ಬಗ್ಗೆ ಮಾಹಿತಿ ಪತ್ತೆ ಹಚ್ಚುವ ಜೊತೆಗೆ SIT ರಚನೆಯ ಆಯೋಗದ ಕೋರಿಕೆ ಮತ್ತು ನಂತರ ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ SITಯು ಕೂಡಲೇ ಮಹಿಳೆಯರು ಮತ್ತು ಯುವತಿಯರ ನಾಪತ್ತೆ, ಅವರ ಅತ್ಯಾಚಾರ, ಕೊಲೆ ಪ್ರಕರಣಗಳನ್ನು ಸೇರಿದಂತೆ ಅಸಹಜ ಮತ್ತು ಅನುಮಾನಾಸ್ಪದ ಸಾವುಗಳು ಮತ್ತಿತರ ಪ್ರಕರಣಗಳ ಸಮಗ್ರ ತನಿಖೆಗಳನ್ನು ಕೂಡ ಕೈಗೊಳ್ಳುವಂತೆ ಅಥವಾ ಕೈಗೊಂಡಿದ್ದರೆ ಈ ಬಗ್ಗೆ ಮಾಹಿತಿಯನ್ನು ಆಯೋಗಕ್ಕೆ ನೀಡುವಂತೆ ಕೋರಲಾಗಿದೆ. ನಾಗಲಕ್ಷ್ಮ ಚೌಧರಿ ಅವರ ಸಹಿಯೊಂದಿಗೆ ನೋಡಿ. ಈ ಒಂದು ವಿಚಾರ SIT ಚಿನ್ನಯ್ಯನನ್ನು ತನಿಖೆ ಮಾಡಿ ಆತನ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಆತನ ಮಾಹಿತಿಗಳ ಆಧಾರದ ಮೇಲೆ ಈ ಒಂದು SIT ತನಿಖೆಯನ್ನು ಮುಕ್ತಾಯಗೊಳಿಸಬಹುದು ಅನ್ನುವಂತಹ ಅಂದಾಜು ಹಾಕ್ತಾ ಇರುವಾಗಲೇ, ಹಾಕಿತ್ತೋ ಇಲ್ಲೋ ಗೊತ್ತಿಲ್ಲ, ಇನ್ನೇನು ಸಾಮಾಜಿಕ ಜಾಲತಾಣ ಇರ್ಬೋದು, ಮಾಧ್ಯಮಗಳಿರ್ಬೋದು, ಈ ಒಂದು ವಿಚಾರಗಳನ್ನು ನಿರಂತರವಾಗಿ ಪ್ರಸ್ತಾಪ ಮಾಡ್ತಾ ಇತ್ತು. ಇನ್ನೇನು SIT ತನಿಖೆ ಮುಕ್ತಾಯಗೊಳ್ಳಲಿಕ್ಕಿದೆ. ಇನ್ನು ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳ್ತಾ ಇದ್ದರು, ಆದಷ್ಟು ಬೇಗ ತನಿಖೆಯನ್ನು ಮುಗಿಸಿ ಅಂತಿಮ ವರದಿ ಕೊಡಿ ಅಂತ ಕೇಳ್ಕೊಂಡಿದ್ದೇವೆ, ಈ ತಿಂಗಳ ಕೊನೆಯಲ್ಲಿ ಕೊಡುವಂತಹ ಸಾಧ್ಯತೆಗಳು ಇವೆ ಅನ್ನುವಂತಹ ವಿಚಾರ ಕೂಡ ಪ್ರಸ್ತಾಪ ಮಾಡಿದರು. ಸೊ ಇವೆಲ್ಲವನ್ನು ಗಮನಿಸುವಾಗ SIT ಏನು ಚಿನ್ನಯ್ಯನ ಆ ಒಂದು ಬುರುಡೆ ವಿಚಾರ ಮಾತ್ರ ತನಿಖೆ ನಡೆಸಿ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ವಿಚಾರಣೆಗೊಳಪಡಿಸಿ ಅವರ ಮಾಹಿತಿಗಳನ್ನು ಕಲೆ ಹಾಕಿ ಅಲ್ಲೇ ಕ್ಲೋಸ್ ಮಾಡುವಂತಹ ವ್ಯವಸ್ಥೆಗಳೇನಾದರೂ ಮಾಡಿತಾ? ಸೊ ಈ ಒಂದು ಸಂಶಯದ ಮೇರೆಗೆ ಮಹಿಳಾ ಹಕ್ಕುಗಳ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮ ಚೌಧರಿ ಅವರು ಮತ್ತೊಮ್ಮೆ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳಿ
ಪ್ರಣಬ್ ಮೊಹಂತಿ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಸೊ ಇದು ಪತ್ರದಲ್ಲಿ ಏನೇನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನು ಕ್ಲಿಯರಾಗಿ ನಿಮ್ಮ ಮುಂದೆ ಆ ಒಂದು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಅರ್ಥವಾಗಿಲ್ಲದವರು ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಅರ್ಥವಾದವರು ಕೂಡ ಈ ಒಂದು ಮಾಹಿತಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಗೊತ್ತಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.